ಹೆಚ್ಚಾಗ್ತಾ ಇದೆ. ರಾಜಕೀಯ ಮುಖಂಡರು ಪಕ್ಷಾತೀತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ವತಿಯಿಂದ ವೈದ್ಯಕೀಯ ಸೇಲ್ ಪ್ರಾರಂಭಿಸಿದ್ದೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 100ಕ್ಕೂ ಹೆಚ್ಚು ವೈದ್ಯರು ಸೇವೆಯನ್ನ ನೀಡ್ತಾರೆ. ಜೊತೆಗೆ ಕೋವಿಡ್ ಹಿನ್ನೆಲೆಯಲ್ಲಿ ಸಂತ್ರಸ್ತರಿಗೆ ಕಾರ್ಯಕರ್ತರು ನೆರವಾಗ್ತಾರೆ ಅಂತ ತಿಳಿಸಿದ್ರು. ಇವರಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೇತೃತ್ವದ ಟಾಸ್ಕ್ ಫೋರ್ಸ್ ಸಲಹೆಯನ್ನ ನೀಡಲಿದೆ ಅಂತ ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿರುವಂತ ಡಿಕೆಶಿ ತಿಳಿಸಿದರು. ರಮೇಶ್ ಕುಮಾರ್ ನೇತೃತ್ವದ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಈಗಾಗಲೇ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೆ. ಅವರು ಅನೇಕ ಸಲಹೆಗಳನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಯಾವ ರೀತಿ ಜನರಿಗೆ ಇನ್ನ ಮುಟ್ಟಿಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಅನೇಕ ಕಾರ್ಯಕ್ರಮಗಳು ಇವತ್ತು ಯಾವುದೂ ಕೂಡ ಪ್ರಾರಂಭ ಆಗಿಲ್ಲ ಅನ್ನೋದನ್ನು ಕೂಡ ಅವರು ಸ್ಥಳದಲ್ಲಿ ಇರುವಂತ ಅನೇಕ ವೈದ್ಯರಿಂದ ಹಿಡಿದು ಮತ್ತು ಸಮಾಜಕ್ಕೆ ಸೇರಿದಂತ ಎಲ್ಲ ವರ್ಗದ ಜನರ ಹತ್ರ ಈಗಾಗಲೇ ಅವರು ಸಾವಿರಾರು ಜನರ ಹತ್ರ ಆ ಸಮಿತಿಯ ತಂಡದವರು ಮಾತಾಡಿದ್ದಾರೆ. ರಮೇಶ್ ಕುಮಾರ್ ನೇತೃತ್ವದ ಒಂದು ಟಾಸ್ಕ್ ಫೋರ್ಸ್ ಸಮಿತಿ. ಸೊ ನೋಡ್ತಾ ಇದ್ದೀರಾ, ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಕೊರೋನಾದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಆ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯ ಮಾಡ್ತೀವಿ ಅನ್ನುವ ಭರವಸೆಯನ್ನ ನೀಡಿದ್ದಾರೆ.